ನಮಸ್ಕಾರ ರೀ ಫ್ಯಾಮಿಲಿ, ಎಲ್ಲರೂ ಹೆಂಗದ್ರಿ? ನಾನಂತೂ ಮಸ್ತ್ ಇದೀನಿ, ನೀವು ಮಸ್ತ್ ಇದೀನಿ ಅಂತ ಕೆಲಸ. ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಬರ್ರಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೀ, ಸೈಯದ್ ನದಾಫ್ ವ್ಲಾಗ್ ಚಾನಲ್ಗೆ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇಲ್ಲಪ್ಪ ಅಂತಂತಂದ್ರೆ ನೀವೇನಾದರೂ ಹೊಸಬ್ರಿದ್ದೀರಿ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಯಾಕಪ್ಪ ಅಂತಂತಂದ್ರೆ ಪ್ರೈವೇಟ್ ಕಂಪನಿಗಳ ಉದ್ಯೋಗ ಅವಕಾಶಗಳನ್ನು ಕಂಟಿನ್ಯೂ ಆಗಿ ನಿಮ್ಮ ಮುಂದೆ ತೊಗೊಂಬರ್ತಿರ್ತೀನಿ. ಪ್ರೈವೇಟ್ ಕಂಪನಿಗಳ ಎಲ್ಲೆಲ್ಲ ಹೈರಿಂಗ್ ನಡೀತೈತಲ್ಲ ಅದನ್ನೆಲ್ಲ ನಾನು ಈ ಯೂಟ್ಯೂಬ್ ಮುಖಾಂತರ ನಿಮಗೆ ಮುಟ್ಸೋ ಕೆಲಸ ಮಾಡ್ತೀನಿ. ನೋಡ್ರಿ, ಏನಪ್ಪಾ ಅಂತಂತಂದ್ರೆ ಬಳ್ಳಾರಿ ಒಳಗೆ ಇದೊಂದು ಬ್ಯಾಂಕ್ ಐತಿ. ಈ ಬ್ಯಾಂಕ್ ಒಳಗೆ ಹೈರಿಂಗ್ ನಡತೈತಿ. ಭಾಳ ದಿವ್ಸ ಆದ್ಮೇಲೆ ವೇಕೆನ್ಸಿ ಬಿಟ್ಟಾರ. ಹಂಗೆ ಏನಪ್ಪಾ ಅಂತಂತಂದ್ರೆ ಇಷ್ಟು ದಿವ್ಸದ ಆಫ್ಲೈನ್ ಇತ್ತು, ಇವಾಗ ಆನ್ಲೈನ್ ಮಾಡಿದ್ದಾರೆ. ಯಾವುದೇ ರೀತಿ ಪೋಸ್ಟ್ ಮುಖಾಂತರ ಅವರಿಗೆ ಅಪ್ಲಿಕೇಶನ್ ಹಾಕೋಂಗಿಲ್ಲ. ಇವಾಗ ಆನ್ಲೈನ್ ಥ್ರೂ ಅಪ್ಲಿಕೇಶನ್ ಬಂದೈತಿ. ನೀವು ಇದನ್ನ ಅಪ್ಲೈ ಮಾಡ್ಬೋದು. ಯಾರೆಲ್ಲ ಬಳ್ಳಾರಿಯಿಂದ ನೋಡಕತ್ತಿರಲ್ಲ ವಿಡಿಯೋ, ಇದಕ್ಕೊಂದು ಲೈಕ್ ಮಾಡ್ರಿ. ಹಂಗೆ ಪೂರ್ತಿ ವಿಡಿಯೋ ನೋಡಿದ್ರಿಪ್ಪ ಅಂತಂತಂದ್ರೆ ನಿಮಗೆ ಅಪ್ಲೈ ಮಾಡೋ ಲಿಂಕ್ ಸಿಗ್ತೈತಿ. ನೋಡ್ರಿ, ಯಾರೆಲ್ಲ ಬ್ಯಾಂಕ್ ಕೆಲಸ ಹುಡುಕಾತಿರಲ್ಲ ಅಂಥವ್ರಿಗೆ ಪರ್ಮನೆಂಟ್ ಜಾಬ್ ಐತಿ. ಇದು ಯಾವುದೇ ರೀತಿ ಕಾಂಟ್ಯಾಕ್ಟ್ ಬೇಸ್ ಇರುವುದಿಲ್ಲ. ನನ್ನ ಆಲ್ಮೋಸ್ಟ್ ವಿಡಿಯೋ ನೋಡಿರ್ಬೋದು ನೀವು. ಕಂಪನಿ ಥ್ರೂ ಇರುವುದ ಆನ್ ರೋಲ್ ಇಲ್ಲಾಂದ್ರೆ ಕಾಂಟ್ಯಾಕ್ಟ್ ಬೇಸ್ ವರ್ಕ್ ಇರ್ತಾವೆ. ಇಲ್ಲಿ ಮಾತ್ರ ಯಾವುದೇ ರೀತಿ ಕಾಂಟ್ಯಾಕ್ಟ್ ಬೇಸ್ ಇರುವುದಿಲ್ಲ. ಹಂಗೆ ಗೌರ್ಮೆಂಟನ್ನ ಇಲ್ಲಿ ಹೈರಿಂಗ್ ಮಾಡತೈತಿ. ಬಳ್ಳಾರಿದ ಇದೊಂದು ಬ್ಯಾಂಕ್ ಹೆಸರು ಬಂದ್ಬಿಟ್ಟು ಏನಪ್ಪಾ ಅಂತಂತಂದ್ರೆ ಬಳ್ಳಾರಿ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಅಂತ ಕೆಲಸ. ಈ ಬ್ಯಾಂಕ್ ಒಳಗೆ ಹೈರಿಂಗ್ ನಡತೈತಿ. ಏನಪ್ಪಾ ಅಂತಂದ್ರೆ ಎಷ್ಟು ವೇಕೆನ್ಸಿ ಅಂತಂದ್ರೆ 82 ವೇಕೆನ್ಸಿ ಅದಾವ. ಟೋಟಲ್ ಆಫ್ ವೇಕೆನ್ಸಿ ಬಂದ್ಬಿಟ್ಟನ 82 ಅದಾವ. ನೋಡ್ರಿ, ಆದಷ್ಟು ವಿಡಿಯೋ ಶೇರ್ ಮಾಡ್ರಿ. ಯಾರೆಲ್ಲ ನೋಡಕತ್ತಿರಲ್ಲ ಬಳ್ಳಾರಿಯಿಂದ ಅವರೊಂದ ಕಾಮೆಂಟ್ ಹಾಕ್ರಿ. ನೋಡ್ರಿ, ನನ್ನ ಪ್ರಾಬ್ಲಮ್ ಬಂದ್ಬಿಟ್ಟ ಏನಪ್ಪಾ ಅಂತಂತಂದ್ರೆ ಒಂದು ಮಿನಿಮಮ್ ಒಂದು 10K ವ್ಯೂಸ್ ಹೋದ್ರೆ ಏನೋ ಒಂದು ಹೈರಿಂಗ್ ಅವ್ರಿಗೆ ಫುಲ್ಫಿಲ್ ಆಕೈತಿ. ಯಾಕಪ್ಪ ಅಂತಂದ್ರೆ ಇದನ್ನೆಲ್ಲ ಹೇಳಕತ್ತೇನೆ ಅಂತಂತಂದ್ರೆ 10K ವ್ಯೂಸ್ ಆದ್ರೆ ನಾನು ಒಂದು ಯೂಟ್ಯೂಬ್ ಒಳಗೆ ಏನೋ ಒಂದು ಅರ್ನಿಂಗ್ ಮಾಡ್ಬೋದು. ಅದ್ರ ಸಂಬಂಧ ಯೂಟ್ಯೂಬ್ ಒಳಗೆ ಓಡಿಸ್ಲಂಗ ವಿಡಿಯೋ ನೋಡ್ರಿ ದಯವಿಟ್ಟು. ಅದೇ ರೀತಿ ಏನಪ್ಪಾ ಅಂತಂತಂದ್ರೆ ವ್ಯೂಸ್ ಜಾಸ್ತಿ ಹೋದಂಗ ಅಕೌಂಟ್ ಬೂಸ್ಟ್ ಆಕೈತಿ. ಅದ್ರ ಸಂಬಂಧ ದಯವಿಟ್ಟು ಏನಪ್ಪಾ ಅಂತಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ, ಹಂಗ ಲೈಕ್ ಮಾಡ್ರಿ. ನೋಡ್ರಿ, ಇದೊಂದು ವಿಡಿಯೋ ಪೂರ್ತಿ ನೋಡಿದ್ರಿಪ್ಪ ಅಂತಂತಂದ್ರೆ ಯಾರೆಲ್ಲ ಕಾಮರ್ಸ್ ಮಾಡಿರಿ ಮತ್ತು ಒಳ್ಳೆ BCom ಮಾಡಿರಿ, ಡಿಗ್ರಿ ಮಾಡಿರಲ್ಲ ಅಂಥವ್ರಿಗೆ ಹೆಲ್ಪ್ ಆಗೈತಿ. ಇನ್ನೊಂದು ವಿಶೇಷ ಸೂಚನೆ ಏನಪ್ಪಾ ಅಂತಂತಂದ್ರೆ ಡಿಗ್ರಿ ಮಾಡಿದ ಎಲ್ಲ ಅಭ್ಯರ್ಥಿಗಳು ಇದಕ್ಕೆ ಅಪ್ಲೈ ಮಾಡ್ಬೋದ. ಇದೊಂದು ವಿಡಿಯೋ ಒಳಗೆ ಈ ಬ್ಯಾಂಕಿಗೆ ಯಾವ ರೀತಿ ಅಪ್ಲೈ ಮಾಡೋದು ಅಂದ್ರೆ ಯಾವ ಲಿಂಕ್ ಟ್ಯಾಪ್ ಮಾಡಿದ್ರೆ ಅಂದ್ರೆ ನಿಮ್ಗೆ ಲಾಗಿನ್ ಆಗೋದು ಮತ್ತು ಒಳ್ಳೆ ಅದು ರಿಜಿಸ್ಟ್ರೇಷನ್ ಹೆಂಗಿರ್ತೈತಿ ಅದನ್ನೆಲ್ಲ ಮಾಡಿಸ್ಬೇಕಂದ್ರೆ ಅದಕ್ಕೆ ಲಿಂಕ್ ಬೇಕು. ಆ ಲಿಂಕನ್ನು ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಒಳಗೆ ಕೊಡ್ತೀನಿ. ಹಂಗೆ ಇದರದ ಫುಲ್ ವಿಡಿಯೋ ಇನ್ಫಾರ್ಮೇಶನ್ ತೊಗೊಂಡ್ ಕೆಲಸ ಅಪ್ಲೈ ಮಾಡ್ರಿ, ಪೂರ್ತಿ ಅಪ್ಲೈ ಮಾಡ್ರಿ. ನೋಡ್ರಿ, ವಿಡಿಯೋ ಫುಲ್ ಹೇಳೋಕ್ಕಿಂತ ಮೊದಲ ಕೇಳ್ಕೊರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ಕಂಟಿನ್ಯೂ ಆಗಿ ವಿಡಿಯೋ ತರ್ತೀನಿ. 100 days ಚಾಲೆಂಜ್ ಅಂದ್ರೆ 100K ಸಬ್ಸ್ಕ್ರೈಬರ್ಸ್ ಹಾಕೈತೋ ಇಲ್ಲೋ ನನಗೆ ಗೊತ್ತಿಲ್ಲ. ಬಟ್ 100 ಅಂತೂ ವಿಡಿಯೋ ಮಾಡ್ಬೇಕಂತ ಮಾಡೀನಿ ನಾನು. ಅದು ಲಾಂಗ್ ಫಾರ್ಮೇಟ್ ಒಳಗೆ 8 ನಿಮಿಷದ ಮೇಲೆ ಇರ್ತೈತಿ. ಹಂಗೆ ಏನಪ್ಪಾ ಅಂತಂದ್ರೆ ಲೈಕ್ ಮಾಡ್ಕೊರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಸಪೋರ್ಟ್ ಅಂತೂ 100% ಇರಲಿ. ಬರ್ರಿ, ಉದ್ಯೋಗ ಮಾಹಿತಿದ ಫುಲ್ಫಿಲ್ದ ನೋಡೋಣ. ನೋಡ್ರಿ, ಬ್ಯಾಂಕ್ ನೇಮ್ ಬಂದ್ಬಿಟ್ಟು ಬಳ್ಳಾರಿ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಹೊಸಪೇಟೆ. ಹಂಗೆ ಅವ್ರದ್ದು ಜಿಮೇಲ್ನು ಕೊಟ್ಟಾರ. ಅವ್ರದ್ದು ಆನ್ಲೈನ್ ಒಳಗೆ ಯಾವ ವೆಬ್ಸೈಟಿಗೆ ನಿಮ್ಮ ಡಾಕ್ಯುಮೆಂಟ್ ಅಪ್ಲೈ ಮಾಡ್ಬೇಕಲ್ಲ ಅದನ್ನು ಕೊಟ್ಟಾರ. ನಾನು ಮುಂದೆ ಹೇಳ್ತೇನೆ. ನೋಡ್ರಿ, ಪರಿಷ್ಕೃತ ನೇಮಕಾತಿ ಪ್ರಕಟಣೆ ಭಾಳ ದಿವಸ ಆದ್ಮೇಲೆ ಇದೊಂದು ಹೈರಿಂಗ್ ನಡೆಯಕತ್ತದಂತ ಹೇಳಕತ್ತಾರ ಅವ್ರು. ಅದ್ರದ್ದೇನು ಫುಲ್ ಐತಲ್ಲ ಈ ಮಾಹಿತಿ ಬಿಟ್ಟಾರಲ್ಲ ಅದ್ರದ್ದು ಫುಲ್ ಇನ್ಫಾರ್ಮೇಶನ್ ಓದ್ತೇನೆ ನೋಡ್ರಿ. ಬಳ್ಳಾರಿ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಹೊಸಪೇಟೆ ಇದರಲ್ಲಿ ಖಾಲಿ ಇರುವ ಈ ಕೆಳಕಂಡ 82 ವಿವಿಧ ಹುದ್ದೆಗಳ ನೇರ ನೇಮಕಾತಿಗಾಗಿ ಅರ್ಹ ನೋಡ್ರಿ, ನನ್ನ ಕನ್ನಡ ನಾನು ಸುಧಾರಿಸಬೇಕು, ದಯವಿಟ್ಟು ಕ್ಷಮೆ ಇರಲಿ. ಪೂರ್ತಿ ನೀವು ಕಟ್ಕಟ್ಟಿತ್ತಂತಂದ್ರೆ ಒಂದು ಸ್ವಲ್ಪ ನೋಡೋಣ. ಚಸ್ಮಾ ತೆಗಿ ಅಂತಿರ್ತೀರಿ, ತೆಗೆದು ತಡ್ರಿ ಮತ್ತೆ ಯಾಕೆ ಅದ ಪ್ರಾಬ್ಲಮ್ ಆಗತ್ತಿರ್ಬೇಕು. ಕನ್ನಡ ಮಸ್ತ್ ಓದ್ತೇನೆ ನಾನು. ತೋರಿ, ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆನ್ಲೈನ್ ಮುಖಾಂತರ ಆಹ್ವಾನಿಸಲಾಗಿದೆ. ಅರ್ಜಿಗಳನ್ನು ಖುದ್ದಾಗಿ ಕೊರಿಯರ್ ಅಥವಾ ಅಂಚೆ ಮೂಲಕ ಪ್ರತ್ಯೇಕವಾಗಿ ಕಳಿಸಲು ಅವಕಾಶವಿರುವುದಿಲ್ಲವೆಂದು ಅಂದ್ರೆ ನೋಡ್ರಿ ಬ್ಯಾಂಕ್ನವರ ಸ್ಪಷ್ಟನೆ ಮಾಡಿಬಿಟ್ರ. ಯಾವುದೇ ರೀತಿ ಇಷ್ಟು ದಿವಸ ಆಫ್ಲೈನ್ ಇರ್ತದ, ಆಫ್ಲೈನ್ ಇದ್ದಾಗ ಕರಿಸ್ ಕೆಲಸ ಇಂಟರ್ವ್ಯೂ ಮಾಡಿ ಕೆಲಸ ಇದೊಂದು ಕೆಲಸ ಕೊಡ್ತಿದ್ರೆ ಇಲ್ಲಿ ಅದನ್ನೆಲ್ಲ ಬಂದ್ ಮಾಡಿದ್ದಾರೆ. ಈ ಮೂಲಕ ಸ್ಪಷ್ಟಪಡಿಸಿದೆ, ಬ್ಯಾಂಕ್ ಸಿಬ್ಬಂದಿ ಅವರನ್ನ ಸ್ಪಷ್ಟಪಡಿಸಿದ್ದಾರೆ ಅಂತ ಅನ್ನತಾರೆ. ಸರ್ಕಾರದ ಆದೇಶದ ICU 02 CM 2026 ಇದೊಂದು ಪ್ರಕಟಣೆ ಒಳಗ ಬೆಂಗಳೂರು ದಿನಾಂಕ 13/5/2026 ಅನ್ವಯ
ಪರಿಶಿಷ್ಟ ಜಾತಿಗೆ ಅನ್ವಯಿಸುವಂತೆ ಒಳ ಮೀಸಲಾತಿಯನ್ನು ಅಳವಡಿಸಿಕೊಂಡು ಪರಿಶಿಷ್ಟ ನೇಮಕಾತಿ ಪ್ರಕಟಣೆ ಹೊರಡಿಸಲಾಗಿದೆ. ವಿವಿಧ ವೃಂದದ ಒಟ್ಟು 82 ಹುದ್ದೆಗಳನ್ನು ಈ ಕೆಳಕಂಡಂತೆ ವರ್ಗೀಕರಿಸಿ ಮೀಸಲಿಡಲಾಗಿದೆ. ನೋಡ್ರಿ, ಗೌರ್ಮೆಂಟ್ ಹೈರಿಂಗ್ ಅದು ಬ್ಯಾಂಕ್ ಸೆಕ್ಟರ್ ಒಳಗೆ ಫಸ್ಟ್ ಟೈಮ್ ನಿಮ್ಗೆ ಹೇಳಕತ್ತೇನೆ. ಒಂದು ಸ್ವಲ್ಪ ತೊದಲಿದ್ದೆ ಅಂತಂದ್ರೆ ದಯವಿಟ್ಟು ಕ್ಷಮೆ ಇರಲಿ. ಬೆಂಗಳೂರಿಂದ ಮೇನ್ ಬ್ಯಾಂಕ್ ಬೆಂಗಳೂರಿಂದನ ಬಂದೈತಿದೆ, ಅದ್ರದ್ದು ಹೇಳಕತ್ತಾರ. ಹಂಗೆ ಏನಪ್ಪಾ ಅಂತಂದ್ರೆ ಕ್ಯಾಸ್ಟ್ ವೈಸ್ ಇದೊಂದು ನೇಮಕಾತಿ ಕೊಡಾಕತ್ತಾರ ಗೌರ್ಮೆಂಟ್ ಕಡೆಯಿಂದ. ಸರ್ಕಾರದೊಳಗೆ ಏನೇನೋ ಒಳ ಮೀಸಲಾತಿ ಹೊರ ಮೀಸಲಾತಿ ಅವೆಲ್ಲ ಇರ್ತಾವಲ್ಲ, ಹಂಗೆ ಕ್ಯಾಸ್ಟ್ ವೈಸ್ ಇದೊಂದು ಉದ್ಯೋಗಗಳನ್ನ ಕೊಡಾಕತ್ತಾರ. ಯಾಕೆ ಹೇಳಕತ್ತೇನಪ್ಪ ಅಂತಂದ್ರೆ ಬಳ್ಳಾರಿ ಜನತೆಗೆ ಫಸ್ಟ್ ಪ್ರಿಪರೇಷನ್ ಕೊಡ್ತಾರ ಇವ್ರು. ಚಲೋ ಅಂದ್ರೆ ಡಿಗ್ರಿ ಒಳಗೆ ಚಲೋ ಮಾರ್ಕ್ಸ್ ತಗೊಂಡಿದ್ರಿಪ್ಪ ಅಂತ, ನಿಮ್ಮ ಕಮ್ಯುನಿಕೇಶನ್ ಸ್ಕಿಲ್ ಚೆನ್ನಾಗಿತ್ತು ಅಂತಂದ್ರೆ ಇದೊಂದು ಇಂಟರ್ವ್ಯೂ ಅಟೆಂಡ್ ಮಾಡ್ರಿ. ಯಾಕಪ್ಪ ಅಂತಂದ್ರೆ ನಿಮ್ಗೆ ಹೆಲ್ಪ್ ಐತಿ. ಹಂಗೆ ಇದೊಂದು ಎಕ್ಸಾಮ್ ಪಾಸ್ ಮಾಡ್ಕೋರಿ. ಭಾಳ ಮಂದಿ ಕಾಯ್ತಿರ್ತೀರಿ ಬ್ಯಾಂಕ್ ಒಳಗೆ ಹೈರಿಂಗ್ ಇದ್ರೆ ಹೇಳಾರ ಅಂತ ಕೆಸ ಅಂಥವ್ರಿಗೆ ಈ ವಿಡಿಯೋ ಭಾಳ ಹೆಲ್ಪ್ ಆಕೈತಿ. ನೋಡ್ರಿ, ಹುದ್ದೆಯ ವಿವರ ಹೆಂಗೈತಿಪ್ಪ ಅಂತಂದ್ರೆ ಹಂಗ ವೇತನ ಶ್ರೇಣಿ ಅಂದ್ರೆ ಅವ್ರದ್ದು ಸ್ಯಾಲ್ರಿ ಹೆಂಗಿರ್ತೈತೆ ಅಂತಂದ್ರೆ ಅದನ್ನೆಲ್ಲ ಹೇಳ್ತೇನೆ ನಾನು. ನೇಮಕಾತಿ ಮಾಡಿಕೊಳ್ಳಬೇಕಾದ ಹುದ್ದೆಗಳ ಸಂಖ್ಯೆ ಅದನ್ನು ಹೇಳ್ತೇನೆ ನಾನು. ಬರ್ರಿ ಸ್ಟಾರ್ಟ್ ಮಾಡೋಣ. ನೋಡಿ ಫ್ಯಾಮಿಲಿ, ಇದೊಂದು ಬ್ಯಾಂಕಿಗೆ ಅರ್ಜಿ ಸಲ್ಲಿಸಬೇಕಾದ ವಿಶೇಷ ಸೂಚನೆ ಒಂದು ಕೊಟ್ಟರ ಬ್ಯಾಂಕ್ ಕಡೆಯಿಂದ. ಏನಪ್ಪಾ ಅಂತಂದ್ರೆ ದಿನಾಂಕ 6/4/2026 ಪ್ರಕಟಣೆಯಲ್ಲಿ ಅಂದ್ರೆ ಬ್ಯಾಂಕಿನ ನೇಮಕಾತಿಗಾಗಿ ಈಗಾಗಲೇ ಅರ್ಜಿ ಸಲ್ಲಿಸಿ ಶುಲ್ಕ ಪಾವತಿಸಿದ ಎಲ್ಲಾ ಅಭ್ಯರ್ಥಿಗಳು ಈ ಪ್ರಕಟಣೆಯನುಸಾರ ಕಡ್ಡಾಯವಾಗಿ ಹೊಸದಾಗಿ ಅರ್ಜಿ ಸಲ್ಲಿಸತಕ್ಕದ್ದು. ಅಂತಹ ಅಭ್ಯರ್ಥಿ ಮತ್ತೊಮ್ಮೆ ಅರ್ಜಿ ಶುಲ್ಕ ಪಾವತಿಸುವ ಅವಕಾಶ. ನೋಡ್ರಿ ಫ್ಯಾಮಿಲಿ, ಇದೊಂದು ಬ್ಯಾಂಕಿಂದ ವಿಶೇಷ ಸೂಚನೆ ಏನ್ ಬಿಟ್ಟರಪ್ಪ ಅಫಿಸಿಯಲ್ ಆಗಿ ಅಂತಂದ್ರೆ, ವಿಶೇಷ ಸೂಚನೆ ದಿನಾಂಕ 6/4/2026 ಪ್ರಕಟಣೆಯಡಿಯಲ್ಲಿ ಬ್ಯಾಂಕಿನ ನೇಮಕಾತಿ ಈಗಾಗಲೇ ಅರ್ಜಿ ಸಲ್ಲಿಸಿ ಶುಲ್ಕ ಪಾವತಿಸಿದ ಎಲ್ಲಾ ಅಭ್ಯರ್ಥಿಗಳು ಈ ಪ್ರಕಟಣೆಯನುಸಾರ ಕಡ್ಡಾಯವಾಗಿ ಹೊಸದಾಗಿ ಅರ್ಜಿ ಸಲ್ಲಿಸತಕ್ಕದ್ದು. ಅಂತಹ ಅಭ್ಯರ್ಥಿ ಮತ್ತೊಮ್ಮೆ ಅರ್ಜಿ ಶುಲ್ಕ ಪಾವತಿಸುವ ಅವಕಾಶ ಇರುವುದಿಲ್ಲ. ಅವಶ್ಯಕತೆ ಇರುವುದಿಲ್ಲ ಅಂತ ಕೊಟ್ಟರ ಅವ್ರ. ಏನಪ್ಪಾ ಅಂತಂದ್ರೆ ವೆಬ್ಸೈಟ್ ಏನಾದ್ರು ಸ್ಲೋ ಎರರ್ ಇತ್ತಪ್ಪ, ಅವಾಗಲೇ ನೀವು ಅಮೌಂಟ್ ಕಟ್ಟಿದ್ರಿ ಅಂತಂದ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ, ಒನ್ಗಿಂತ ಹಾಕ್ಬೋದು. ಹಂಗ ಏನಪ್ಪಾ ಅಂತಂದ್ರೆ ಅರ್ಜಿ ನೀವು ಮತ್ತೊಮ್ಮೆ ಸ್ಟಾರ್ಟ್ ಮಾಡಿದ್ರಿ ಅಂತಂದ್ರೆ ಯಾವುದೇ ರೀತಿ ರೊಕ್ಕ ಕೊಡುವಂಗಿಲ್ಲ ಅಂತ ಕೇಸ್ನು ಕೊಟ್ಟರ. ಭಾಳ ಬೆಸ್ಟ್ ಐತಿ. ಅರ್ಜಿ ಸಲ್ಲಿಸಲು ಪ್ರಾರಂಭವಾದ ದಿನಾಂಕ 1/6/2026. ನೋಡ್ರಿ, ಈಗಾಗಲೇ ಸ್ಟಾರ್ಟ್ ಆಗೈತಿ ಅಪ್ಲಿಕೇಶನ್ ಡೇಟ್. ಇನ್ನೇಮ್ ಹೇಳ್ತೇನೆ, ಅಪ್ಲಿಕೇಶನ್ ಸ್ಟಾರ್ಟ್ ಆಗೈತಿ 1/6/2026. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 30/6/2026. 1 ತಿಂಗಳ ಟೈಮ್ ಐತಿ ನಿಮ್ಮಲ್ಲೇ. ದಯವಿಟ್ಟು ಹೋಗಿ ಅಂದ್ರೆ ಆನ್ಲೈನ್ ಒಳಗೆ ಸೆಂಟರ್ ಒಳಗೆ ಹೋಗಿ ಆದಷ್ಟು ಇದಕ್ಕೆ ಅಪ್ಲೈ ಮಾಡ್ರಿ. 82 ವೇಕೆನ್ಸಿ ಅದಾವ. ಭಾಳ ಕಡಿಮೆ ಇರ್ತೈತಿ ಕಾಂಪಿಟೇಷನ್. ನಿಮಗೂ ಹೆಲ್ಪ್ ಆಗ್ಲಿ ಅಂತ ಇದೊಂದು ವೇಕೆನ್ಸಿ ತೊಗೊಂಬಂದಿನಿ. ನಿಮ್ಮ ಸಹಾಯದಿಂದ ಆದಷ್ಟು ಬೇಗ ನನ್ನ ಅಕೌಂಟ್ ಒಂದು 100K ರೀಚ್ ಆಗಲಿ. ಹಂಗೆ ಕಂಟಿನ್ಯೂ ಆಗಿ ವಿಡಿಯೋ ತರ್ತಿರ್ತೇನೆ. ದಯವಿಟ್ಟು ವಿಡಿಯೋ ಆದಷ್ಟು ಶೇರ್ ಮಾಡಿರಿ. ಹಂಗೆ ಏನಪ್ಪ ಅಂತಂದ್ರೆ ಆಲ್ ಓವರ್ ಕರ್ನಾಟಕ ವೇಕೆನ್ಸಿ ಇರ್ತಾವೆ. ಫಸ್ಟ್ ಪ್ರಿಫರೆನ್ಸ್ ಅಲ್ಲಿ ಲೋಕಲ್ದವ್ರಿಗೆ ಕೊಡ್ತಾರೆ. ಹಂಗೆ ಉಳ್ಕಿದ್ದು ಜಾತಿ ಮೇಲೆ ಮತ್ತು ಒಳಗೆ ಕ್ಯಾಸ್ಟ್ ಮೇಲೆ ಕೊಡ್ತಾರೆ. ಅದಂತೂ ನಿಮಗೆ ಗೊತ್ತೈತಿ. ಅವೇನೇನ 3:1 4:1 ಅವೇನೇನ ಮಾಡಿ ಕ್ಯಾಸ್ ಮಾಡ್ತಾರಲ್ಲ, ಅವೆಲ್ಲ ಇರ್ತಾವೆ ಇದ್ರೊಳಗೆ. ನಿಮ್ಗೆ ಹೆಲ್ಪ್ ಆಗಲಿ ಅಂತ ಕೇಸ್ ವೇಕೆನ್ಸಿ ತೊಗೊಂಬಂದಿನಿ. ಕಂಟಿನ್ಯೂ ಆಗಿ ನಾನು ಏನಪ್ಪಾ ಅಂತಂದ್ರೆ ಪ್ರೈವೇಟ್ ಕಂಪನಿಗಳು ಜಾಬ್ ಅಪ್ಡೇಟ್ ಅಷ್ಟ ತೊಗೊಂಬರಾಮಿದ್ದೆ. ಪ್ರೈವೇಟ್ ಅಂದ್ರೆ ಗೌರ್ಮೆಂಟ್ ಕಂಪನಿಗೂ ಕೇಳ್ತಿರ್ತಾರೆ ನನಗೆ. ನನ್ನ ಸಬ್ಸ್ಕ್ರೈಬರ್ಸ್ಗಳು ಹಂಗೆ ಅದಾರ. ನೋಡ್ರಿ, ಇವಾಗ ಭಾಳ ದಿವಸ ಆದ್ಮೇಲೆ ವಿಡಿಯೋ ಮಾಡಕತ್ತೀನಿ. ಭಾಳ ತೊದಲ್ತಾ ಇದ್ದೀನಿ. ದಯವಿಟ್ಟು ಕ್ಷಮೆ ಇರಲಿ. ಏನಾದರೂ ತಪ್ಪಿತ್ತಂತಂದ್ರೆ ಕಾಮೆಂಟ್ ಮಾಡಿರಿ, ಅದನ್ನು ನಾನು ತಿದ್ದುಕೋತೀನಿ. ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ಮುಂದಿನ ವಿಡಿಯೋ ಒಳಗೆ ಸಿಗೋಣ. ಆದಷ್ಟು ವಿಡಿಯೋ ಶೇರ್ ಮಾಡೋದನ್ನು ಮರಿಬೇಡ್ರಿ.